ಸ್ನೇಹಿತರೆ, ಕೇವಲ 2 ದಿನಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವು ದಾಖಲಾಗಿತ್ತು. ವಿಜಯೋತ್ಸವದ ಅಬ್ಬರ ಇನ್ನೂ ತಣ್ಣಗಾಗಿರಲಿಲ್ಲ. ಆದರೆ ಅಷ್ಟರಲ್ಲೇ ಕೇಳಿಬಂತು ಆ ಒಂದು ಗುಂಡಿನ ಸದ್ದು. ಆ ಸದ್ದು ಕೇವಲ ಒಬ್ಬ ವ್ಯಕ್ತಿಯನ್ನ ಕೊಂದಿಲ್ಲ, ಇಡೀ ಬಂಗಾಳದ ರಾಜಕೀಯವನ್ನೇ ನಡುಗಿಸಿಬಿಟ್ಟಿದೆ. ಸುಮಾರು 20 ವರ್ಷಗಳ ಕಾಲ ಭಾರತೀಯ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿ ಗಡಿಯಲ್ಲಿ ದೇಶವನ್ನ ಕಾಯ್ದ ಒಬ್ಬ ಯೋಧ ಸ್ವದೇಶಕ್ಕೆ ಬಂದು ರಾಜಕೀಯ ವ್ಯೂಹಗಳನ್ನ ಹೆಣಿತಾ ಇದ್ರೆ ಅವನನ್ನೇ ಗುರಿ ಮಾಡಿದ್ದು ಯಾರು? ತನ್ನ ಮನೆಗೆ ಕೇವಲ 200 ಮೀಟರ್ ದೂರದಲ್ಲಿರುವಾಗ ಹೆಂಡತಿ ಮಕ್ಕಳು ಕಾಯ್ತಾ ಇರುವಾಗಲೇ ಆ 4 ಬೈಕ್ಗಳಲ್ಲಿ ಬಂದವರು ಯಾರು? ಇವತ್ತು ನಾವು ಹೇಳ್ತಾ ಇರೋದು ಬರೀ ಒಂದು ಹತ್ಯೆಯ ಕಥೆಯಲ್ಲ. ಇದು ಬಂಗಾಳದ ರಕ್ತ ಸಿಕ್ತ ರಾಜಕೀಯದ ಕರಾಳ ಅಧ್ಯಾಯ. ಪಶ್ಚಿಮ ಬಂಗಾಳದ ಚುನಾವಣೆ ಅಂದ್ರೆ ಅಲ್ಲಿ ರಕ್ತ ಹರಿಯಲೇಬೇಕು ಅನ್ನುವ ಒಂದು ಅಲಿಖಿತ ನಿಯಮ ಇದೆಯಾ ಅನ್ನುವ ಅನುಮಾನ ಕಾಡ್ತಾ ಇದೆ. ಇಲ್ಲಿವರೆಗೆ ವಿರೋಧ ಪಕ್ಷದ ನಾಯಕನಾಗಿದ್ದ ಸುವೇಂದು ಅಧಿಕಾರಿ ಅವರ ಅತ್ಯಂತ ಆಪ್ತ, ಅವರ ನೆರಳಿನಂತೆ ಇದ್ದ ಚಂದ್ರನಾಥ್ ರಥ್ ಈಗ ಹೆಣವಾಗಿದ್ದಾರೆ. ಹಂತಕರು ಎಷ್ಟು ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ರು ಅಂದ್ರೆ ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಂದ್ರನಾಥ್ ರಥ್ ಯಾರು, ಅವರ ಹತ್ಯೆ ಹಿಂದೆ ನಡೆದ ಆ 2-3 ದಿನಗಳ ಸ್ಕೆಚ್ ಏನು ಎಲ್ಲವನ್ನ ತೋರಿಸ್ತೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದರ ಹಿಂದೆ ಇರುವ ರಾಜಕೀಯ ಲೆಕ್ಕಾಚಾರಗಳು ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲು ನಾವು ಚಂದ್ರನಾಥ್ ರಥ್ ಅವರ ಹಿನ್ನೆಲೆಯನ್ನ ನೋಡ್ಬಿಡೋಣ. ಅವರು ಬರೀ ಒಬ್ಬ ರಾಜಕೀಯ ಕಾರ್ಯಕರ್ತನಲ್ಲ, ಮೂಲತಃ ಪರ್ಬಾ ಮೆದಿನಾಪುರದ ಚಾಂಡೀಪುರದವರು. ಇವರ ವಿದ್ಯಾಭ್ಯಾಸ ನಡೆದಿದ್ದು ರಹರ ರಾಮಕೃಷ್ಣ ಮಿಷನ್ನಲ್ಲಿ. ಅಲ್ಲಿನ ಶಿಸ್ತು, ಆಧ್ಯಾತ್ಮಿಕ ವಿಚಾರಗಳು ಇವರ ಮೇಲೆ ಎಷ್ಟು ಪ್ರಭಾವ ಬೀರಿದ್ದವು ಅಂದ್ರೆ ಇವರು ಒಂದು ಕಾಲದಲ್ಲಿ ಸಂಸಾರ ಬಿಟ್ಟು ಆಧ್ಯಾತ್ಮದ ಕಡೆಗೆ ಹೋಗೋಣ ಅಂತಾಲೂ ಯೋಚನೆ ಮಾಡಿದ್ದರಂತೆ. ಆದರೆ ವಿಧಿ ಬೇರೆಯೇ ಬರೆದಿತ್ತು. ದೇಶ ಸೇವೆ ಮಾಡಬೇಕು ಅನ್ನುವ ಹಂಬಲದಿಂದ ಇವರು ಭಾರತೀಯ ವಾಯುಪಡೆ ಅಂದ್ರೆ IAF ಸೇರ್ಕೊಂಡ್ರು. ಬರೋಬ್ಬರಿ 20 ವರ್ಷಗಳ ಕಾಲ ವಾಯುಪಡೆಯಲ್ಲಿ ಕೆಲಸ ಮಾಡಿ ದೇಶದ ಗಡಿಗಳನ್ನ ಕಾಯ್ದು ನಿವೃತ್ತರಾಗಿ ಮನೆಗೆ ಮರಳಿದ್ರು. ಆದರೆ ನಿವೃತ್ತಿಯ ನಂತರವೂ ಅವರಿಗೆ ಸುಮ್ಮನೆ ಕೂರಲು ಇಷ್ಟವಿರಲಿಲ್ಲ. ಕಾರ್ಪೊರೇಟ್ ವಲಯದಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ ನಂತರ 2019ರಲ್ಲಿ ಸುವೇಂದು ಅಧಿಕಾರಿ ಅವರ ತಂಡವನ್ನ ಸೇರ್ಕೊಳ್ತಾರೆ. ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಚಂದ್ರನಾಥ್ ರಥ್ ಕುಟುಂಬ ಮೊದಲು ಮಮತಾ ಬ್ಯಾನರ್ಜಿ ಅವರ TMCಯ ಜೊತೆಗಿತ್ತು. ಅವರ ತಾಯಿ ಹಸಿ ರಥ್ ಪಂಚಾಯತ್ ಸದಸ್ಯೆಯಾಗಿದ್ದವರು. ಆದರೆ ಯಾವಾಗ ಸುವೇಂದು ಅಧಿಕಾರಿ ಬಿಜೆಪಿ ಸೇರೋದಕ್ಕೆ ನಿರ್ಧಾರ ಮಾಡಿದ್ರು, ಆಗ ಚಂದ್ರನಾಥ್ ರಥ್ ಕೂಡ ತಮ್ಮ ನಿಷ್ಠೆಯನ್ನ ಬದಲಿಸಿ ಬಿಜೆಪಿಯ ಸ್ಟ್ರಾಟಜಿಸ್ಟ್ ಆಗಿ ಬದಲಾಗ್ತಾರೆ. ಇವರು ಸುವೇಂದು ಅಧಿಕಾರಿ ಅವರ ಮಾಸ್ಟರ್ ಮೈಂಡ್ ಅಂತಾಲೇ ಫೇಮಸ್ ಆಗಿದ್ರು. ಈಗ ಅಸಲಿ ವಿಷಯಕ್ಕೆ ಬರೋಣ. ಅದು ಬುಧವಾರ ರಾತ್ರಿ ಸುಮಾರು 10:30 ಚಂದ್ರನಾಥ್ ರಥ್ ಅವರು ತಮ್ಮ ಮಹೇಂದ್ರ ಸ್ಕಾರ್ಪಿಯೋ ಕಾರ್ನಲ್ಲಿ ಮನೆಗೆ ವಾಪಸ್ ಬರ್ತಾ ಇದ್ರು. ಮಧ್ಯಮ ಗ್ರಾಮದ ದೊಹಾರಿಯಾ ಜಂಕ್ಷನ್ ಹತ್ರ ಬಂದಾಗ ಆ ಭಯಾನಕ ಘಟನೆ ನಡೆಯುತ್ತೆ. ಸ್ನೇಹಿತರೆ, ಹಂತಕರು ಬರೀ ಬೈಕ್ನಲ್ಲಿ ಬಂದಿರಲಿಲ್ಲ. ಅಲ್ಲಿ ನಡೆದಿದ್ದು ಒಂದು ಸಿನಿಮಾ ಸ್ಟೈಲ್ ಅಟ್ಯಾಕ್. ಮೊದಲು ಒಂದು ಸಣ್ಣ 4 ವೀಲರ್ ಅಂದ್ರೆ ನಿಸಾನ್ ಮೈಕ್ರಾ ಕಾರು ಬಂದು ಚಂದ್ರನಾಥ್ ರಥ್ ಅವರ ಸ್ಕಾರ್ಪಿಯೋಗೆ ಅಡ್ಡಗಟ್ಟುತ್ತೆ. ಕಾರು ನಿಂತ ತಕ್ಷಣ ಹಿಂದಿನಿಂದ 4 ಬೈಕುಗಳಲ್ಲಿ ಬಂದ ಹಂತಕರು ಕಾರನ್ನ ಸುತ್ತುವರಿಯುತ್ತಾರೆ. ಚಂದ್ರನಾಥ್ ಅವರು ಮುಂಭಾಗದ ಪ್ಯಾಸೆಂಜರ್ ಸೀಟ್ನಲ್ಲಿ ಕುಳಿತಿದ್ರು. ಹಂತಕರು ಏನ್ ಮಾಡ್ತಾರೆ ಗೊತ್ತಾ? ಚಂದ್ರನಾಥ್ ಅವರು ಕುಳಿತಿದ್ದ ಸೈಡ್ನ ಕಿಟಕಿಯ ಗಾಜನ್ನ ಹಾಗೆಯೇ ಬಿಟ್ಟು ಗಾಜಿನ ಮೂಲಕವೇ ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಕಿಟಕಿ ಗಾಜು ಪುಡಿ ಪುಡಿಯಾಗಿ ರಕ್ತ ಸೀಟ್ ಮೇಲೆಲ್ಲ ಹರಿಯುತ್ತೆ. ಚಂದ್ರನಾಥ್ ಅವರ ಎದೆಯ ಭಾಗಕ್ಕೆ ಬರೋಬ್ಬರಿ 2 ಗುಂಡುಗಳು ನಾಟುತ್ತವೆ. ಅವು ಹೃದಯವನ್ನೇ ಸೇಳ್ಕೊಂಡು ಹೋಗಿರುತ್ತವೆ. ಇನ್ನೊಂದು ಗುಂಡು ಹೊಟ್ಟೆಯ ಭಾಗಕ್ಕೆ ತಗುಲಿರುತ್ತೆ. ಅಷ್ಟೇ ಅಲ್ಲ, ಅವರ ಡ್ರೈವರ್ ಮೇಲೂ ಹಲ್ಲೆ ನಡೆಯುತ್ತೆ. ಆತನಿಗೂ ಗುಂಡು ತಗುಲಿ ಈಗ ಸ್ಥಿತಿ ಗಂಭೀರವಾಗಿದೆ. ಕೇವಲ ಕೆಲವೇ ನಿಮಿಷಗಳಲ್ಲಿ ಹಂತಕರು ತಾವು ಬಂದಿದ್ದ ಕಾರನ್ನ ಅಲ್ಲೇ ಬಿಟ್ಟು ಬೈಕ್ ಏರಿ ಪರಾರಿಯಾಗ್ತಾರೆ. ಚಂದ್ರನಾಥ್ ಅವರು ತಮ್ಮ ಮನೆಯಿಂದ ಕೇವಲ 200 ಮೀಟರ್ ದೂರದಲ್ಲಿದ್ರು. ಆದರೆ ಅವರು ತಲುಪಿದ್ದು ಮಾತ್ರ ಆಸ್ಪತ್ರೆಗೆ, ಅದು ಕೂಡ ಶವವಾಗಿ. ಈಗ ಈ ಕೇಸ್ನಲ್ಲಿ ಹೊರಬೀಳ್ತಾ ಇರುವ ಟ್ವಿಸ್ಟ್ಗಳು ನಿಜಕ್ಕೂ ಶಾಕಿಂಗ್ ಆಗಿವೆ. ಸುವೇಂದು ಅಧಿಕಾರಿ ಅವರು ಈಗ ಏನ್ ಹೇಳಿದ್ದಾರೆ ಗೊತ್ತಾ? ಇದನ್ನ ಮಾಡೋದಕ್ಕೆ ಕನಿಷ್ಠ 2-3 ದಿನಗಳ ಕಾಲ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಅಂದ್ರೆ ಹಂತಕರಿಗೆ ಚಂದ್ರನಾಥ್ ರಥ್ ಯಾವಾಗ ಬರ್ತಾರೆ,
ಅವರ ರೂಟ್ ಯಾವುದು, ಯಾವ ಸಮಯದಲ್ಲಿ ಅಟ್ಯಾಕ್ ಮಾಡಿದರೆ ತಪ್ಪಿಸಿಕೊಳ್ಳಬಹುದು ಅನ್ನೋದು ಪಕ್ಕಾ ಗೊತ್ತಿತ್ತು. ಮತ್ತೊಂದು ದೊಡ್ಡ ಟ್ವಿಸ್ಟ್ ಅಂದ್ರೆ ಘಟನಾ ಸ್ಥಳದಲ್ಲಿ ಸಿಕ್ಕ ನಿಸಾನ್ ಮೈಕ್ರಾ ಕಾರು. ಪೊಲೀಸರು ಈ ಕಾರನ್ನ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಆ ಕಾರಿಗೆ ಇದ್ದ ನಂಬರ್ ಪ್ಲೇಟ್ ಫೇಕ್. ಅಂದ್ರೆ ಹಂತಕರು ಎಷ್ಟು ಪ್ರೊಫೆಷನಲ್ ಆಗಿದ್ರು ನೋಡಿ, ಯಾವುದೋ ಬೇರೆ ನಂಬರ್ ಪ್ಲೇಟ್ ಹಾಕಿ ಪಕ್ಕಾ ಸ್ಕೆಚ್ ಹಾಕಿ ಈ ಹತ್ಯೆ ಮಾಡಿದ್ದಾರೆ. ಇದು ಬಂಗಾಳದ ಪೊಲೀಸರಿಗೆ ಮತ್ತು ಇಂಟೆಲಿಜೆನ್ಸ್ಗೆ ಒಂದು ದೊಡ್ಡ ಸವಾಲಾಗಿದೆ. ಹಾಗಾದ್ರೆ ಯಾಕೆ ಚಂದ್ರನಾಥ್ ರಥ್ ಅವರನ್ನೇ ಟಾರ್ಗೆಟ್ ಮಾಡಲಾಯಿತು ಅನ್ನುವ ಪ್ರಶ್ನೆಗೆ ಸಿಕ್ಕ ಉತ್ತರಗಳು ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಚಂದ್ರನಾಥ್ ಅವರು ಸುವೇಂದು ಅಧಿಕಾರಿ ಅವರ ರಾಜಕೀಯ ಕಾರ್ಯತಂತ್ರಗಳ ಹಿಂದಿದ್ದ ಮೆದುಳು. ಭವಾನಿಪುರದ ಉಪಚುನಾವಣೆ ಇರಲಿ ಅಥವಾ ಇತ್ತೀಚಿನ ಅಸೆಂಬ್ಲಿ ಎಲೆಕ್ಷನ್ ಇರಲಿ, ಲಾಜಿಸ್ಟಿಕ್ಸ್ ಮತ್ತು ಪ್ರಚಾರದ ಜವಾಬ್ದಾರಿ ಇವರದ್ದೇ ಆಗಿತ್ತು. ಸ್ನೇಹಿತರೆ, ಚಂದ್ರನಾಥ್ ರಥ್ ಅಂದ್ರೆ ಕೇವಲ ಸುವೇಂದು ಅಧಿಕಾರಿ ಅವರ ನೆರಳಲ್ಲ, ಅವರು ಬಿಜೆಪಿಯ ಚಾಣಕ್ಯ ತಂತ್ರಗಳ ಪವರ್ ಹೌಸ್ ಅಂತಾನೆ ಫೇಮಸ್ ಆಗಿದ್ರು. ನಿಮಗೆ ನೆನಪಿರ್ಲಿ, ಪಶ್ಚಿಮ ಬಂಗಾಳದ ಹೈ ವೋಲ್ಟೇಜ್ ಕದನ ಅಂದ್ರೆ ಅದು ಭವಾನಿಪುರ ಕ್ಷೇತ್ರ. ಅಲ್ಲಿನ ಇಂಚಿಂಚು ಜಾಗದ ಮಾಹಿತಿ ಚಂದ್ರನಾಥ್ ಅವರ ಬೆರಳ ತುದಿಯಲ್ಲಿತ್ತು. ಇಡೀ ಪ್ರಚಾರ ತಂಡದ ಲಾಜಿಸ್ಟಿಕ್ಸ್ ಮತ್ತು ಸಾಂಸ್ಥಿಕ ಕೆಲಸಗಳನ್ನ ಮ್ಯಾನೇಜ್ ಮಾಡಿದ್ದು ಇದೇ ಚಂದ್ರನಾಥ್. ಒಬ್ಬ ಮಾಜಿ ಯೋಧ ರಾಜಕೀಯಕ್ಕೆ ಬಂದ್ರೆ ಎಷ್ಟು ಶಿಸ್ತಿನಿಂದ ಕೆಲಸ ಮಾಡಬಹುದು ಅನ್ನೋದಕ್ಕೆ ಇವರೇ ಉದಾಹರಣೆ. ವಿರೋಧಿಗಳಿಗೆ ಚಂದ್ರನಾಥ್ ಅವರ ಮುಖ ಹೆಚ್ಚಾಗಿ ಕಾಣಿಸ್ತಾ ಇರಲಿಲ್ಲ, ಆದರೆ ಅವರ ತಂತ್ರಗಳು ಮಾತ್ರ ನಡುಕ ಹುಟ್ಟಿಸ್ತಾ ಇದ್ದವು. ಬಹುಶಃ ಇದೇ ಕಾರಣಕ್ಕೆ ಚುನಾವಣಾ ಫಲಿತಾಂಶ ಬಂದ ಕೇವಲ 2 ದಿನಕ್ಕೆ ಅವರನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕಲಾಯಿತು. ಯಾಕಂದ್ರೆ ಸುವೇಂದು ಅಧಿಕಾರಿ ಅವರು ಸಿಎಂ ರೇಸ್ನಲ್ಲಿರುವಾಗ ಅವರ ಬೆನ್ನೆಲುಬನ್ನೇ ಮುರಿಯೋದು ಹಂತಕರ ಪ್ಲಾನ್ ಆಗಿತ್ತಾ ಅನ್ನುವ ಅನುಮಾನ ಈಗ ಕಾಡ್ತಾ ಇದೆ. ಚಂದ್ರನಾಥ್ ರಥ್ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಡಾಕ್ಟರ್ಸ್ ಹೇಳಿದ ಆ ಒಂದು ಮಾತನ್ನ ಕೇಳಿದ್ರೆ ನಿಮ್ಮ ಮನಸ್ಸು ಕಲಕುತ್ತೆ. ಅವರ ಎದೆಯನ್ನ ಗುಂಡುಗಳು ಸೇಳ್ಕೊಂಡು ಹೃದಯಕ್ಕೆ ನಾಟಿದ್ದವು. ಅವರನ್ನ ಬದುಕಿಸಲು ಒಂದು ಚೂರು ಕೂಡ ಅವಕಾಶ ನಮಗಿರಲಿಲ್ಲ ಅಂದಿದ್ದಾರೆ ವೈದ್ಯರು. ಅಂದ್ರೆ ಹಂತಕರು ಡೆತ್ ವಾರೆಂಟ್ ಜೊತೆಗೆ ಬಂದಿದ್ರು. ಬಂಗಾಳ ಬಿಜೆಪಿಯ ಅಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಹೇಳುವಂತೆ ಒಬ್ಬ ಪ್ರಭಾವಿ ನಾಯಕನ ಪರ್ಸನಲ್ ಅಸಿಸ್ಟೆಂಟ್ ಅನ್ನೇ ಕೊಂದರೆ ಅದು ಇಡೀ ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ಭಯದ ಸಂದೇಶ ರವಾನಿಸಿದಂತೆ. ಸೋಮವಾರವಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಐತಿಹಾಸಿಕ ಜಯ ಗಳಿಸಿತ್ತು. ಮೇ 9ರಂದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಿದೆ. ಇಂತಹ ಸಂದರ್ಭದಲ್ಲಿ ಹತ್ಯೆ ನಡೆದಿರೋದು ಬಂಗಾಳದಲ್ಲಿ ಜಂಗಲ್ ರಾಜ್ ಇದೆ ಅನ್ನೋದನ್ನ ತೋರಿಸಿಕೊಡಲು ಮಾಡಿದ ತಂತ್ರಾನ ಅನ್ನುವ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಮುಂದೇನಾಗಬಹುದು? ಈಗ ಬಂಗಾಳದ ಡಿಜಿಪಿ ಸಿದ್ಧನಾಥ್ ಗುಪ್ತಾ ಅವರು ತೀವ್ರ ತನಿಖೆಗೆ ಆದೇಶ ನೀಡಿದ್ದಾರೆ. FSL ಟೀಮ್ ಕಾರ್ನ ಮ್ಯಾಪಿಂಗ್ ಮಾಡ್ತಾ ಇದೆ. ಆದರೆ ಬಂಗಾಳದ ಇತಿಹಾಸ ನೋಡಿದ್ರೆ ಇಂತಹ ರಾಜಕೀಯ ಹತ್ಯೆಗಳ ಹಿಂದಿರುವ ಅಸಲಿ ಕೈಗಳು ಬೇಗ ಸಿಗೋದಿಲ್ಲ ಅನ್ನೋದು ಕಹಿ ಸತ್ಯ. ಬಿಜೆಪಿ ಈಗಾಗಲೇ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದೆ. ಸುವೇಂದು ಅಧಿಕಾರಿ ಅವರು ನಮ್ಮ ಗೂಂಡಾಗಳ ಶುದ್ಧೀಕರಣದ ಕೆಲಸ ಶುರುವಾಗಲಿದೆ ಅಂತ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರಿಂದಾಗಿ ಬಂಗಾಳದಲ್ಲಿ ಮುಂದಿನ ದಿನಗಳಲ್ಲಿ ಹಿಂಸಾಚಾರ ಇನ್ನೂ ಹೆಚ್ಚಾಗುತ್ತಾ ಅಥವಾ ಹೊಸ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸರಿ ಹೋಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಕೊನೆಯದಾಗಿ ಒಂದು ಮಾತು, ಚಂದ್ರನಾಥ್ ರಥ್ ಅವರು ವಾಯುಪಡೆಯಲ್ಲಿದ್ದಾಗ ಎಷ್ಟೋ ಬಾರಿ ಸಾವಿನ ದವಡೆಯಿಂದ ಪಾರಾಗಿರಬಹುದು. ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧರಿದ್ದ ಯೋಧ ಅವರು. ಆದರೆ ದುರಂತ ಅಂದ್ರೆ ಗಡಿಯಲ್ಲಿ ವೈರಿಗಳ ಗುಂಡಿಗೆ ಬಲಿಯಾಗದ ಆ ಜೀವ ಸ್ವಂತ ರಾಜ್ಯದ ರಾಜಕೀಯ ವೈಷಮ್ಯಕ್ಕೆ ಬಲಿಯಾಗಬೇಕಾಯಿತು. ಒಬ್ಬ ಮೃದು ಭಾಷಿ ಆಧ್ಯಾತ್ಮಿಕ ಚಿಂತನೆಯುಳ್ಳ ವ್ಯಕ್ತಿಯ ಅಂತ್ಯ ಈ ರೀತಿ ರಕ್ತ ಸಿಕ್ತವಾಗಬಾರ್ದಿತ್ತು. ಇದು ಕೇವಲ ಒಂದು ಕುಟುಂಬದ ನಷ್ಟವಲ್ಲ, ಇದು ಪ್ರಜಾಪ್ರಭುತ್ವದ ಸೋಲು. ಇವತ್ತು ಚಂದ್ರನಾಥ್ ರಥ್ ಅವರ ಸಾವು ಬಂಗಾಳ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡುತ್ತಾ ಅಥವಾ ಹಂತಕರು ಎಂದಿನಂತೆ ಕಾಣದ ಕೈಗಳಾಗಿ ಉಳಿಯುತ್ತಾರಾ? ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಂಗಾಳದ ಈ ರಾಜಕೀಯ ಹತ್ಯೆಗಳಿಗೆ ಕೊನೆ ಯಾವಾಗ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.